ಓಂ ಅಂತಸ್ತಧರ್ಮೋಪದೇಶಾತ್ ಓಂ. ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ ಅಯನಂ ತಸ್ಯತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ. ನಾರಾ ಆಪ ಸಮಾಖ್ಯಾತಾಃ ತಾಸಾಮಯನಮಾದಿತಃ ಯತಸ್ತ್ವಂ ಭೂತಭವ್ಯೇಶ ತನ್ನಾರಾಯಣ ಶಬ್ದಿತಃ. ಇದು 20ನೇ ಸೂತ್ರ, 1ನೇ ಅಧ್ಯಾಯದ 1ನೇ ಪಾದದ್ದು, 7ನೇ ಅಂತಸ್ತತ್ವಾಧಿಕರಣ. ಇದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ಲಿಕ್ಕೆ ತೊಡಗಿದ್ದೀವಿ. ತತ್ವಪ್ರಕಾಶಿಕದಲ್ಲಿ ಸಿದ್ಧಾಂತವನ್ನು ತೋರಿಸುವಂತಹ ಆನಂದಮಯನಾದವನು ವಿಷ್ಣುವೇ, ಅವನೇ ಅಂತಃ ಪ್ರವಿಷ್ಟ, ಯಾಕೆಂದರೆ ಅವನೇ ಕ್ಷೀರಸಾಗರದಲ್ಲಿ ಶಾಯಿಯಾಗಿದ್ದಾನೆ ಇತ್ಯಾದಿಗಳನ್ನು ಪ್ರತಿಪಾದನೆ ಮಾಡುವ ಭಾಗ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಅಂತಃಪ್ರವಿಷ್ಟ ನಿಷ್ಠತೆಯ ಉಪದೇಶಾತ್ ಅಂತಃಪ್ರವಿಷ್ಟಂ ಕರ್ತಾರಮಿತಿ ಅಂತತಃ ಶ್ರೂಯಮಾನೋ ವಿಷ್ಣುರೇವ, ಇಲ್ಲಿವರೆಗೆ ಮುಗಿದಿತ್ತು. ಅಂತಃಪ್ರವಿಷ್ಟನಾದಂತಹ ಒಬ್ಬ ದೇವತೆ ಇರುತ್ತಾನೆ, ಅವನಲ್ಲಿ ಇವೆ ಕೆಲವು ಗುಣಗಳು. ಅವ್ಯಾವು? ಬ್ರಹ್ಮಾಂಡ ಕೋಶತ್ವ, ಬ್ರಹ್ಮಾಂಡ ವೀರ್ಯತ್ವ ಮತ್ತು ಸಮುದ್ರಸ್ಥತ್ವ, ಇವು ಮೊದಲಾದ ಗುಣಗಳು. ಆದ್ದರಿಂದ ಅಂತಃಪ್ರವಿಷ್ಟಂ ಕರ್ತಾರಂ ಎಂಬಲ್ಲಿ ಪ್ರತಿಪಾದಿತನಾದ ದೇವತೆಯು ಕೂಡ ಅವನೇ ಆಗಿದ್ದಾನೆ ಅಂತಿಷ್ಟು ತಿಳಿದು ಬರ್ತದೆ. ತತಶ್ಚ ತಸ್ಯೈವ ಅದೃಶ್ಯತ್ವಂ ಆನಂದಮಯತ್ವಂ ಚ ಇತಿ ನ ಅನ್ಯಸ್ಯ ತನ್ಮಂತವ್ಯಂ ಇತ್ಯರ್ಥಃ. ಈ ಆನಂದಮಯತ್ವ ವಿಷ್ಣುವಿಗೆ ಬರೋದಿಲ್ಲ ಅಂತ ಹಿಂದಿನವರು ಈ ಪೂರ್ವಪಕ್ಷ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಅಂತಃಪ್ರವಿಷ್ಟತ್ವ ಬೇರೆ ಯಾರಿಗೋ ಇದೆ, ಬೇರೆ ಯಾವುದೋ ದೇವತೆಗೆ, ಅವನಿಗೆ ಅದೃಶ್ಯತ್ವ ಬರ್ತದೆ, ಅವನಿಗೆ ಆನಂದಮಯತ್ವವೂ ಬರಬೇಕು ಅಂತ ಈ ಎಲ್ಲ ವಿಚಾರಗಳನ್ನು ಅವರು ಹೇಳಲಿಕ್ಕೆ ಹೊರಟಿದ್ರು. ಈಗ ಅಂತಃಪ್ರವಿಷ್ಟನಾದವನು ವಿಷ್ಣುವೇ ಆಗಿದ್ದಾನೆ, ಅವನೇ ಅದೃಶ್ಯನಾಗಿದ್ದಾನೆ ಅಂತ ತೈತ್ರಿಯ ಉಪನಿಷತ್ತು ಹೇಳ್ತದೆ. ಹೀಗೆ ಆ ಅಂತಃಪ್ರವಿಷ್ಟನಾದಂತಹ ವ್ಯಕ್ತಿಗೆ ಅದೃಶ್ಯತ್ವ ಬಂತು. ಮತ್ತೆ ಆ ಕಾರಣದಿಂದಾಗಿ ಕೊನೆಗೆ ಸಿದ್ಧವಾಗಬೇಕಾದ ಆನಂದಮಯತ್ವ ಅಂತನ್ನುವುದು ಕೂಡ ಅವನಿಗೆ ಸಿದ್ಧವಾಯಿತು. ಇತಿ ನ ಅನ್ಯಸ್ಯ ತನ್ಮಂತವ್ಯಂ ಇತ್ಯರ್ಥಃ. ಬೇರೆ ಯಾರಿಗೂ ಕೂಡ ಆನಂದಮಯತ್ವವನ್ನು ಹೇಳಬಾರದು ಅಂತ ಗೊತ್ತಾಗ್ತದೆ. ಅಲ್ಲಿ ಸಮುದ್ರಸ್ಥತ್ವ ಅಂದರೆ ಕ್ಷೀರಾಬ್ಧಿಶಾಯಿತ್ವ ಅಂತ ಅರ್ಥ. ಇನ್ನೊಂದರ್ಥ ಪ್ರಳಯ ಸಮುದ್ರಶಾಯಿತ್ವ ಅಂತ. ಪ್ರಳಯ ಕಾಲದಲ್ಲಿ ಸಮುದ್ರದಲ್ಲಿ ಮಲಗಿರ್ತಾನೆ ಅಂತ ಒಂದರ್ಥ, ಕ್ಷೀರಾಬ್ಧಿಯಲ್ಲಿ ಮಲಗಿರ್ತಾನೆ ಸದಾ ಕಾಲವೂ ಕೂಡ ಅಂತ ಇನ್ನೊಂದರ್ಥ. ಈ ಸಮುದ್ರಸ್ಥತ್ವ ಅಂದರೆ ಸಮುದ್ರದಲ್ಲಿ ಇರುವಿಕೆ, ಅಂದರೆ ಕ್ಷೀರಸಾಗರ ಶಾಯಿತ್ವ ಆಗಲಿ ಪ್ರಳಯ ಸಮುದ್ರ ಶಾಯಿತ್ವ ಆಗಲಿ ವಿಷ್ಣುವಿಗೆ ಬರುವುದು ಹೇಗೆ? ಅವೆರಡೂ ಕೂಡ ಸಮುದ್ರಸ್ಥತ್ವ ಮೊದಲಾದ ಧರ್ಮಗಳು ವಿಷ್ಣುವಿನ ಧರ್ಮಗಳು ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಪುರಾಣ ವಾಕ್ಯದ ಸ್ಮೃತಿ ವಾಕ್ಯಕ್ಕನುಸಾರವಾಗಿ ಇದನ್ನ ಉದ್ಧರಿಸ್ತಾ ಇದ್ದಾರೆ. ಸೋಭಿಧ್ಯಾಯ ಶರೀರಾತ್ ಸ್ವಾತ್ ಅನ್ನುವ ಮಾತಿನಿಂದ ಸ ಇತಿ ಸೋಭಿಧ್ಯಾಯ ಶರೀರಾತ್ ಸ್ವಾತ್ ಸಿಸೃಕ್ಷು ವಿವಿಧಾ ಕೃತಾಃ ಅಪಯೇವ ಸಸಜ್ಜಾದು ತಾಸು ವೀರ್ಯ ಅವಾಸೃಜತ್. ಇದು ಎಲ್ಲವೂ ಕೂಡ ವ್ಯಾಸಸ್ಮೃತಿಯ ಶ್ಲೋಕ, ಪೌರಾಣಿಕ ಶ್ಲೋಕ ಆದ್ದರಿಂದ ಸ್ತ್ರೀಯರು ಕೂಡ ಹೇಳಬಹುದಾದಂಥ ಶ್ಲೋಕ. ಆ ಭಗವಂತ ಅಭಿಧ್ಯಾಯ ಆಲೋಚನೆ ಮಾಡಿದ ಅಂತ ಅರ್ಥ, ಧ್ಯಾನ ಮಾಡಿದ ಅಂತ. ಧ್ಯಾನ ಮಾಡಿ ಮುಂದೆ ಏನು ಮಾಡಿದ? ತನ್ನ ಶರೀರದಿಂದ ನಾನಾ ಥರದ ಜೀವರನ್ನು ಸೃಷ್ಟಿಸಬೇಕು, ನಾನಾ ಥರದ ಸಂತಾನಗಳನ್ನು ಸೃಷ್ಟಿಸಬೇಕು ಅಂತ ಆಲೋಚನೆ ಮಾಡಿದ. ಅದಕ್ಕೆ ಮೊದಲು ಅವನು ನೀರನ್ನೇ ಸೃಷ್ಟಿಸಿದ, ಅದರಲ್ಲಿ ತನ್ನ ವೀರ್ಯವನ್ನು ಹಾಕಿದ. ಅವನ ಆ ವೀರ್ಯ ಬಂಗಾರದ ಒಂದು ಅಂಡದ ರೂಪದಲ್ಲಿ, ಮೊಟ್ಟೆಯ ರೂಪದಲ್ಲಿ ಪರಿಣಮಿಸಿತು. ಅದಕ್ಕೆ ಸಾವಿರಾರು ಸೂರ್ಯರ ಕಿರಣಗಳಿದ್ದವು. ಆ ಅಂಡದಲ್ಲೇ, ಬಂಗಾರದ ಅಂಡದಲ್ಲೇ ಸರ್ವಲೋಕ ಪಿತಾಮಹನಾದಂಥ ಚತುರ್ಮುಖ ಬ್ರಹ್ಮ ಸ್ವಯಂ ಹುಟ್ಟಿದ. ಅವನೇ ಅಲ್ಲಿ ಹುಟ್ಟಿದ. ಸ್ವಯಂ ಅಂದರೆ ಭಗವಂತನ ಅನುಗ್ರಹ ಇಲ್ಲದೆ ಹುಟ್ಟಿದ ಅಂತ ಅರ್ಥ ಅಲ್ಲ, ಆ ಬ್ರಹ್ಮನೇ ಹುಟ್ಟಿದ ಅಂತ, ಹೀಗೆ ಮೊದಲು ಹುಟ್ಟಿದ ಅಂತ ಅದರ ತಾತ್ಪರ್ಯ ಅಷ್ಟೆ.
ಹೀಗೆ ಆ ನೀರನ್ನು ಮೊದಲು ಸೃಷ್ಟಿ ಮಾಡಿದ್ನಲ್ಲ, ಆ ನೀರಿನಲ್ಲೇ ಅವನಿದ್ನಲ್ಲ. ಆಪೋ ನಾರಾಯಿತಿ ಪ್ರೋಕ್ತ, ನೀರಿಗೆ ನಾರಾಹ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನಾರಹ ನಾರಾಹ ನಾರಹ ನಾರೋ ನಾರಾಹ ಅಥವಾ ನಾರಂ ನಾರೇ ನಾರಾಯಣಿ ಹೀಗೆಲ್ಲ ಹೇಳ್ತಾರೆ. ಅವು ನರಸೂನವ. ನರ ಅಂದರೆ ಭಗವಂತ, ಆ ಭಗವಂತನಿಂದಲೇ ಹುಟ್ಟಿದ್ದದು ನೀರು. ಆಪೋವೈ ನರಸೂನವ, ಅದು ಅವನಿಂದ ಹುಟ್ಟಿದ್ದಾದ್ರಿಂದ, ನರನಿಂದ ಹುಟ್ಟಿದ್ದಾದ್ರಿಂದ ಅದಕ್ಕೆ ನಾರ ಅಂತ ಹೇಳ್ತಾರೆ. ಅಂದರೆ ಭಗವಂತನನ್ನು ನರ ಅಂತ ಯಾಕೆ ಹೇಳಬೇಕು ಅಂತನ್ನುವುದು ಇಲ್ಲಿ ನಮಗೆ ಕಾಣಿಸಲಿಲ್ಲ. ಅದನ್ನ ಬೇರೆ ಮೂಲದಿಂದ ನಾವು ತಿಳ್ಕೋಬೇಕು. ನರಹ ಅನಾಶಾತ್ ಪರ್ವಮತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ನ ರ ಅಂದ್ರೆ ಸ್ವಯಂ ಭಗವಂತನೇ ನ ರ. ಯಾಕೆ ಅಂದ್ರೆ ರ ಅಂದ್ರೆ ನಾಶ ಆಗುವಂಥದ್ದು. ರೀನ್ ಕ್ಷಯ ಅಂತ ಧಾತು ಇದೆ. ಆದ್ದರಿಂದ ನಾಶ ಆಗುವವರೆಲ್ಲರೂ ಕೂಡ ರಗಳು. ನಾಶ ಆಗದೇ ಇರುವ ಭಗವಂತ ನರ ಅಂತ ಇಲ್ಲಿ ಕರೆಸ್ಕೋತಾನೆ. ಅದರಿಂದ ಭಗವಂತ ನರ, ಅವನಿಂದ ಹುಟ್ಟಿದ್ದಾದ್ರಿಂದ ನೀರೆಲ್ಲವೂ ಕೂಡ ನಾರ. ಅದು ನಾರಂ ಅಂತ ಆಗಬಹುದು ಅಥವಾ ನಾರಾಹ ಅಂತ ಆಗಬಹುದು ಅಂತ ನಾನು ಹೇಗೂ ಕೂಡ ಹೇಳಿದೆ. ಇಲ್ಲೆಲ್ಲ ಆಪಹ ಅಂತ ಸ್ತ್ರೀಲಿಂಗ ಶಬ್ದ ಇದೆ. ಆಪಹ ಅಂತ ಸ್ತ್ರೀಲಿಂಗ ಶಬ್ದ ಇರೋದ್ರಿಂದ ನಾರಾಹ ಅಂತ ಹೀಗೆ ಅದನ್ನು ಕೂಡ ಸ್ತ್ರೀಲಿಂಗ ಶಬ್ದ ಬಹುವಚನ, ಅದು ಅಪಶಬ್ದ ನಮ್ಗೆ ಗೊತ್ತಿರುವಂತೆ. ಆದ್ರಿಂದ ಅದಕ್ಕನುಸಾರವಾಗಿ ನಾರಾಹ ಅಂತ ಹೇಳಿದ್ದಾರೆ. ವಸ್ತುತಃ ಎಲ್ಲ ನೀರನ್ನು ಕೂಡ ನೀರಿಗೆ ಪರ್ಯಾಯವಾಚಕವಾದ ಬೇರೆ ಶಬ್ದಗಳು ಇರೋದ್ರಿಂದ ನಾರಂ ಅಂತನೂ ಕೂಡ ಹೇಳಬಹುದು ನೀರನ್ನ ಅಂತ ನನ್ನ ತಾತ್ಪರ್ಯ. ಅದಕ್ಕೆ ಬೇರೆ ಎಲ್ಲೂ ಏನು ಸಮರ್ಥನೆ ಏನು ಸಿಕ್ಕಿಲ್ಲ, ಆದರೂ ಆ ಥರ ಹೇಳ್ತಿದ್ದೇನೆ. ಅದ್ರ ಬಗ್ಗೆ ಮುಂದೆ ಇನ್ನಷ್ಟು ನೋಡೋಣ. ನಾನೀಗ ಆರಂಭದಲ್ಲಿ 2 ಶ್ಲೋಕಗಳನ್ನು ಹೇಳಿದೆ. ಇದು ವ್ಯಾಸಸ್ಮೃತಿ, ಇನ್ನೊಂದು ಹರಿವಂಶದ ಶ್ಲೋಕ ಹೇಳಿದೆ. ಆ ಹರಿವಂಶದ ಶ್ಲೋಕದಲ್ಲಿಯೂ ಕೂಡ ಅದು ಆಚಾರ್ಯ ಉದ್ಧರಿಸಿದ್ದಲ್ಲ, ಆದರೂ ನನಗದು ನಾರಾಯಣ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ಹೇಳಬಲ್ಲದು ಅಂತ ಕಂಡಿದ್ದರಿಂದ ಅದನ್ನು ಕೂಡ ಹೇಳಿದೆ ಅಷ್ಟೆ. ಅಲ್ಲಿಯೂ ನಾರಾಹ ಅಂತಾನೆ ಇದೆ. ಇಲ್ಲಿ ಅದೇನೇ ಇಲ್ಲಿ ನರಸೂನವ, ನಾಶರಹಿತನಾದ ಭಗವಂತನ ಸೂನು ಅಂದ್ರೆ ಅವನ ಸಂತಾನ. ಆದ್ರಿಂದ ಈ ನೀರನ್ನ ನಾರ ಅಂತ ಹೇಳ್ತಾರೆ. ಈ ತಾಹ, ಆ ನೀರುಗಳು, ತಸ್ಯ ಆ ಭಗವಂತನಿಗೆ ಪೂರ್ವಂ ಈ ಹಿಂದೆ ಸೃಷ್ಟಿಗೆ ಪ್ರಾರಂಭಕ್ಕಿಂತ ಮುಂಚೆ ಅಯನಂ ಆಶ್ರಯವಾಗಿದ್ದವು. ತೇನ ಆ ಕಾರಣದಿಂದ ಸಹ ಆ ನಾರಾಯಣನು, ನಾರಾಯಣ ಸಹ ಆ ಭಗವಂತನು, ನಾರಾಯಣ ಎಂಬುದಾಗಿ ಸ್ಮೃತಃ ಹೇಳಿದ್ದಾನೆ ಅಂತ, ಸ್ಮೃತಃ ಸ್ಮರಿಸಲ್ಪಟ್ಟಿದ್ದಾನೆ ಅಂತ ಇದು ವ್ಯಾಸಸ್ಮೃತಿಯ ವಾಕ್ಯ. ಇಲ್ಲಿ ವಿಗ್ರಹ ಹೇಗೆ ಅಂತ ಪ್ರಶ್ನೆ ಬರ್ತದೆ. ನಾರಾಹ ಅಯನಂ ಯಸ್ಯ ಸಹ ನಾರಾಯಣ ಅಂತ ಬಹುರೀಹಿ ಸಮಾಸ ನಾವಿಲ್ಲಿ ಮಾಡಬೇಕಾಗ್ತದೆ. ನಾರಾಹ ಅಂದ್ರೆ ನೀರುಗಳು, ಯಸ್ಯ ಯಾವ ಭಗವಂತನಿಗೆ, ಅಯನಂ ಆಶ್ರಯವಾಗಿವೆಯೋ, ಸಹ ಅವನು, ನಾರಾಯಣ ಅವನಿಗೆ ನಾರಾಯಣ ಅಂತ ಹೆಸರು ಅಂತ ಅದರ ತಾತ್ಪರ್ಯ ಆಗ್ತದೆ. ಬಹುರಿ ಸಮಾಸ ಮಾಡಿರೋದ್ರಿಂದ ಅಯನಂ ಅಂತಿರುವ ನಪುಂಸಕಲಿಂಗವು ಕೂಡ ಮುಂದೆ ಪುಲ್ಲಿಂಗವಾಗಿ ಪರಿಣಮಿಸುತ್ತದೆ. ಪೀತಂ ಅಂಬರಂ ಯಶ ಸಹ ಪೀತಾಂಬರಹ ಎಂಬಲ್ಲಿ ಅಂಬರ ಅಂತ ನಪುಂಸಕಲಿಂಗದಲ್ಲಿದೆ. ಆದರೆ ಪೀತಾಂಬರಹ ಅಂತ ಆಗುವಾಗ ಅದು ತಾನಾಗಿಯೇ ಆ ವಿಶೇಷಕ್ಕೆ ಅನುಸಾರವಾಗಿ ಪುಲ್ಲಿಂಗ ಹೊಂದಿಬಿಡ್ತದೆ. ಅದರಿಂದ ಏನೂ ತೊಂದರೆ ಇಲ್ಲ. ಇದು ಒಂದು ಮಾತು. ನಾರಾಯಣಾಂ ಅಯನಃ ನಾರಾಯಣ ಅಂತಲೂ ಕೂಡ ಇನ್ನೊಂದು ರೀತಿಯಾಗಿ ಮಾಡಬಹುದು. ಷಷ್ಠಿ ತತ್ಪುರುಷಕ್ಕನುಸಾರವಾಗಿಯೂ ಮಾಡಬಹುದು. ಅದಕ್ಕಾಗಿ ನಾನು ಹರಿವಂಶದ ಶ್ಲೋಕ ಹೇಳಿದೆ. ಅದು ಶ್ಲೋಕ ಹೆಚ್ಚು ಕಡಿಮೆ ಹೀಗೇನೆ ಇದೆ, ಅದರ ಅರ್ಥ ಹೇಳ್ತೇನೆ. ನಾರಾ ಆಪ ಸಮಾಖ್ಯಾತ, ಆಪಹ ನೀರುಗಳು, ನಾರಾಹ ನಾರ ಎಂಬುದಾಗಿ, ಸಮಾಖ್ಯಾತ ವರ್ಣಿಸಲ್ಪಟ್ಟಿವೆ. ತಾಸಾಂ 6 ನೀರುಗಳಿಗೆ ಅಯಂ ಈ ಭಗವಂತನು, ಆದಿತಃ ಮೊದಲಿನಿಂದಲೂ, ಅಯನಂ ಕಾರಣನಾಗಿದ್ದಾನೆ. ಯತಸ್ತ್ವಂ ಭೂತಭವ್ಯೇಶ ವರ್ತಮಾನ ಕಾಲದ ಭೂತಕಾಲದ ಸಮಸ್ತ ಜೀವಿಗಳಿಗೂ ಒಡೆಯನಾದ ಭಗವಂತನೇ.
ಭೂತಕಾಲದ, ವರ್ತಮಾನ ಕಾಲದ, ಭವಿಷ್ಯತ್ ಕಾಲದ ಎಲ್ಲ ವಸ್ತುಗಳಿಗೂ ಚೇತನಗಳಿಗೂ ಒಡೆಯನಾದ ಭಗವಂತನೇ ಯತಃ ಯಾವ ಕಾರಣದಿಂದ ಆ ನೀರಿಗೆ ನೀನು ಆಶ್ರಯನಾಗಿದ್ದೀಯೋ ಆದ್ರಿಂದ ತನ್ನ ನಾರಾಯಣ ಶಬ್ದತಃ, ಆದ್ರಿಂದ ನಿನ್ನನ್ನು ನಾರಾಯಣ ಅಂತ ಹೇಳ್ತಾರೆ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಆ ನೀರಿಗೆ ಇವನು ಹೇಗೆ ಆಶ್ರಯ ಅಂದ್ರೆ ಈ ಜಗತ್ತೆಲ್ಲದಕ್ಕೂ ಅವನ ಆಶ್ರಯ ಆದ್ರಿಂದ ನೀರಿಗೂ ಆಶ್ರಯ ಅಷ್ಟೇ, ಅಲ್ಲಿ ಬೇರೆ ಏನು ವ್ಯತ್ಯಾಸ ಏನಿಲ್ಲ. ನೀರು ಭಗವಂತನಿಗೆ ಹೇಗೆ ಆಶ್ರಯ ಅದನ್ನು ಇಲ್ಲಿ ವ್ಯಾಸಸ್ಮೃತಿಯಲ್ಲಿ ಹೇಗೆ ಹೇಳ್ತಿದ್ದಾರೆ ಅಂತಂದ್ರೆ ನೀರಿನ ಮೇಲೆ ಭಗವಂತ ಮಲ್ಕೊಂಡಿರುವುದು ಅಂತಷ್ಟೇ ಅರ್ಥ. ನೀರು ಇಲ್ಲದೆ ಹೋದ್ರೆ ಇವನು ಸತ್ತೋಗಿಬಿಡ್ತಾನೆ ಅಂತೇನು ಅರ್ಥ ಅಲ್ಲ. ನೀರನ್ನು ಇವನು ಅವಲಂಬಿಸಿದ್ದಾನೆ ಅಂತ ಅರ್ಥ ಅಲ್ಲ. ಅಯನ ಅಂದ್ರೆ ಅದರ ಮೇಲೆ ಮಲಗಿದ್ದಾನೆ ಅಂತ ಇಷ್ಟೇ ಅದರ ತಾತ್ಪರ್ಯ. ತಾಸಾಂ ಅಯನ ಮಾಜಿತಃ ಅಂತ. ಇದು ಈ ಶ್ಲೋಕದಲ್ಲಿ ನೀರು ಭಗವಂತನಿಗೆ ಆಶ್ರಯ ಕೊಟ್ಟಿದೆ, ನೀರೇ ಆಶ್ರಯವಾಗಿ ಉಳ್ಳವನು ಅನ್ನೋ ಅರ್ಥವನ್ನು ಹೇಳ್ತಾ ಇದ್ದಾರೆ. ಇದು ವ್ಯಾಸಸ್ಮೃತಿಯ ಶ್ಲೋಕ. ಆ ಮುಂದಿನ ಶ್ಲೋಕದಲ್ಲಿ ನೀರಿಗೆ ಅವನು ಆಶ್ರಯನಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಆದ್ರಿಂದ ನಾರಾಯಣ ಅಯನಂ ಅಥವಾ ಅಯನಃ, ಅದು ಈ ಅಯನ ಅನ್ನೋ ಶಬ್ದ ಇದು ಅಯಗತೋ ಧಾತುವಿನ ಲಿಟ್ ಪ್ರತ್ಯಯಾಂತವಾದ ಶಬ್ದ. ಆದ್ದರಿಂದ ಸಾಮಾನ್ಯವಾಗಿ ಅದು ನಪುಂಸಕಲಿಂಗದಲ್ಲಿ ಬರ್ತಿರ್ತದೆ. ಆದರೆ ಒಂದು ವಿಷಯ ನಾವು ಗಮನಿಸಬೇಕು, ಭಗವಂತನಿಗೆ ಸಂಬಂಧಪಟ್ಟಂತೆ ಎಲ್ಲ ಲಿಂಗಗಳಲ್ಲೂ ವ್ಯತ್ಯಾಸ ಆಗಿಬಿಡ್ತದೆ. ಆದ್ರಿಂದ ನಾರಾಯಣಾಂ ಅಯನಃ ಅಂತಲೇ ಆರಂಭದಲ್ಲೇ ತಗೊಂಡ್ಬಿಟ್ರೆ ಏನೂ ತಪ್ಪಿಲ್ಲ. ನಾರಾಯಣಾಂ ಅಯನಃ ನಾರಾಯಣ ಅಂತ ಮಾಡಿಬಿಟ್ರೆ ಯಾವುದೇ ತಪ್ಪು ಕೂಡ ಆಗೋದಿಲ್ಲ. ಅಥವಾ ನಾರಾಯಣಾಂ ಅಯನಂ ಅಂತ ಮೊದಲೇ ಮಾಡಿ ಆಮೇಲೆ ನಾರಾಯಣ ಅಂತ ಮಾಡಿದ್ರು ತಪ್ಪಿಲ್ಲ. ನಾರಾಯಣಾಂ ಅಯನಂ ನಾರಾಯಣಂ ಅಂತ ನಪುಂಸಕಲಿಂಗಮದಲ್ಲಿ ಮಾಡಿದ್ರು ಏನು ತಪ್ಪಲ್ಲ. ಆದರೆ ಕೊನೆಗೆ ನಾರಾಯಣ ಅಂತ ಆಗಬೇಕಾಗಿದೆ. ಇಲ್ಲಿರೋ ಶಬ್ದ ನಾರಾಯಣ ಅಂತ. ಭಗವಂತನನ್ನು ನಾರಾಯಣಂ ಅಂತ ನಪುಂಸಕಲಿಂಗದಿಂದ ಹೇಳಿದರೂ ತಪ್ಪೇನಾಗೋದಿಲ್ಲ. ನಪುಂಸಕಲಿಂಗ ಶಬ್ದದಿಂದಲೂ ಅವನು ವಾಚ್ಯ, ಪುಲ್ಲಿಂಗ ಶಬ್ದದಿಂದಲೂ ಅವನು ವಾಚ್ಯ. ಅದರಿಂದ ಏನು ಸಮಸ್ಯೆಯೂ ಇಲ್ಲ. ಆದರೆ ಇಲ್ಲೆಲ್ಲ ಪುಲ್ಲಿಂಗ ಇರೋದ್ರಿಂದ ನಾವು ಪುಲ್ಲಿಂಗ ಹೇಳಬೇಕಾಗಿದೆ. ಅದರಿಂದ ಅಯನಂ ತಸ್ಯ ತಾಸಾಂ ಅಯನಂ ಆದಿತಃ, ಆ ನೀರಿಗೆಲ್ಲದಕ್ಕೂ ಕೂಡ ನೀನು ಅನಾದಿ ಕಾಲದಿಂದಲೂ ಆಶ್ರಯ ಕೊಟ್ಟಿದ್ದೆ, ಆದ್ದರಿಂದ ನಿನ್ನ ನಾರಾಯಣ ಅಂತ ಹೇಳ್ತಾರೆ ಅಂತ ಅಲ್ಲಿ ಬಂದಿರೋ ಮಾತು. ಅಂತೂ ನಾರಾಯಣಾಂ ಅಯನಃ ನಾರಾಯಣ, ಅಯನ ಶಬ್ದವನ್ನು ಪುಲ್ಲಿಂಗದಲ್ಲಿ ಈ ಥರ ನಾವು ಪುಲ್ಲಿಂಗದಲ್ಲಿ ಹೇಳಲಿಕ್ಕೆ ಅದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ತಾತ್ಪರ್ಯ. ಈ ಶ್ಲೋಕದಲ್ಲಿ ತಾಹ ತಸ್ಯ ಅಯನಂ ಅಂತಿದೆ. ತಾಹ ಆ ನೀರುಗಳು, ಅದು ಸ್ತ್ರೀಲಿಂಗದಲ್ಲಿದೆ. ಯಾಕೆಂದ್ರೆ ಆಪಹ ಅಂತ ಅನ್ನೋದು ಸ್ತ್ರೀಲಿಂಗದಲ್ಲಿದೆ ಮತ್ತು ಬಹುವಚನದಲ್ಲಿದೆ. ಆದ್ದರಿಂದ ಆ ಸರ್ವನಾಮ ಶಬ್ದ ತಾಹ ಅನ್ನೋದು ಸ್ತ್ರೀಲಿಂಗದಲ್ಲಿದೆ, ಬಹುವಚನದಲ್ಲಿದೆ. ಮತ್ತೆ ತಸ್ಯ ಆ ನಾರಾಯಣನಿಗೆ ಅಯನಂ ಮತ್ತು ನಪುಂಸಕಲಿಂಗದಲ್ಲಿದೆ, ಏಕವಚನದಲ್ಲಿದೆ. ಹೀಗೆ ಯಾಕೆ ಅಂತ ಪ್ರಶ್ನೆ ಬರ್ತದೆ. ಈ ಶ್ಲೋಕದಲ್ಲಿ ದೃಷ್ಟಿಕೋನ ಈ ಥರ ಇದೆ. ಅಯನ ಶಬ್ದ ಅಂತ ಅನ್ನೋದು ನಿತ್ಯ ನಪುಂಸಕಲಿಂಗ ಅಂತ ದೃಷ್ಟಿಕೋನ ಇಟ್ಕೊಂಡು, ತಾಹ ಅಂತ ಸ್ತ್ರೀಲಿಂಗ ಇದ್ರೂ ಕೂಡ ನೀರು ಆಶ್ರಯವಾಗಿದೆ ಅಂತ ಅರ್ಥ ಬರುವಾಗ ನಪುಂಸಕಲಿಂಗದಲ್ಲೇ ಇರಲಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಉದಾಹರಣೆ ಇದೆ. ವೇದಾ ಪ್ರಮಾಣಂ ಅಂತ, ವೇದಗಳು ಪ್ರಮಾಣವಾಗಿವೆ. ವೇದ ಶಬ್ದ ಪುಲ್ಲಿಂಗ, ಬಹುವಚನ ಇದೆ. ಆದರೆ ಪ್ರಮಾಣಂ ಅಂತ ಏಕವಚನ ಇದೆ, ಮತ್ತೆ ನಪುಂಸಕಲಿಂಗ ಬೇರೆ ಇದೆ. ಈ ಥರ ಬಂದಿದೆ. ಅದೊಂದು ದೃಷ್ಟಾಂತ ನಮಗಿದೆ. ಆದರೂ ಕೂಡ ಪ್ರಮಾಣಂ ಅಂತ ಅನ್ನೋದನ್ನು ಲಿಟ್ ಪ್ರತ್ಯಯಾಂತವಾದ ಶಬ್ದವೇ. ಅದನ್ನು ನಪುಂಸಕಲಿಂಗದಲ್ಲೇ ಇಟ್ಕೊಂಡು ಏಕವಚನದಲ್ಲೇ ಇಟ್ಕೊಂಡು ವೇದಾ ಪ್ರಮಾಣಂ ಅಂತ ಹೇಳ್ತಾರೆ. ಮತ್ತೆ ವೇದಗಳು ಸಾವಿರಾರು ವೇದಗಳಿರ್ಬೋದು, ಅನಂತ ವೇದಗಳಿರ್ಬೋದು. ಆದರೆ ಅವೆಲ್ಲವೂ ಕೂಡ ಪ್ರಮಾಣಂ ಅಂತ ಏಕವಚನ ಪ್ರಯೋಗ ಮಾಡುವ ಮೂಲಕ ಅವುಗಳಲ್ಲಿ ಪ್ರಾಮಾಣ್ಯ ಅಂತ ಏಕರೂಪವಾದದ್ದು. ಒಂದೊಂದು ವೇದ ಒಂದೊಂದು ರೀತಿಯಾಗಿ ಹೇಳಿ ನಮ್ಮಲ್ಲಿ ಗೊಂದಲ ಎಬ್ಬಿಸ್ಲಿಕ್ಕಾಗಿ ಹೊರಟಿಲ್ಲ. ಬಂದಂಥ ಗೊಂದಲಗಳನ್ನು ನಾವು ಪರಿಹಾರ ಮಾಡ್ಕೋಬೇಕಾಗ್ತದೆ. ಅವುಗಳೆಲ್ಲದಕ್ಕೂ ಕೂಡ ಸರ್ವೇ ವೇದಾಹ ತತ್ಪರಾಹ ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣು ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯ ಉದ್ಧರಿಸಿರುವ ಮಾತಿನಂತೆ ದೇವದೇವನಾದ ಭಗವಂತನ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡುವುದರಲ್ಲೇ ಅವುಗಳಿಗೆಲ್ಲದಕ್ಕೂ ಕೂಡ ತಾತ್ಪರ್ಯ ಅಂತಿದೆ. ಅದರಿಂದ ಪ್ರಾಮಾಣ್ಯ ಅನ್ನೋದು ಏಕರೂಪವಾದದ್ದು ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಏಕವಚನ ಬಳಕೆ ಮಾಡ್ತಾರೆ.
ಮತ್ತೆ ಪ್ರಮಾಣ ಶಬ್ದ ನಿತ್ಯ ನಪುಂಸಕಲಿಂಗ ಆದ್ರಿಂದ ಅದನ್ನು ಏಕವಚನದ ಪ್ರಯೋಗ ಮಾಡ್ತಾರೆ. ಅದೇ ಥರ ಇಲ್ಲಿಯೂ ಕೂಡ ಅಯನಂ ಎಂಬುದಾಗಿ ಶಬ್ದ ಅದು ಅವೆಲ್ಲವೂ ಅವನಿಗೆ ಆಶ್ರಯ ಕೊಟ್ಟಿವೆ, ಸಮಾನವಾಗಿ ಆಶ್ರಯ ಕೊಟ್ಟಿವೆ ಎಲ್ಲ ನೀರುಗಳು ಅಂತ ಹೀಗದು ತಾತ್ಪರ್ಯ. ಅದಕ್ಕಾಗಿ ಏಕವಚನ ಪ್ರಯೋಗ ಮಾಡಿದ್ದಾರೆ. ಮತ್ತು ಅಯನಂ ಅಂತ ಅದರ ಶಬ್ದದ ಸ್ವಭಾವ ನಪುಂಸಕಲಿಂಗ ಆದ್ರಿಂದ ಅದನ್ನೇ ತಗೊಂಡಿದ್ದಾರೆ. ಇಲ್ಲಿವರೆಗೆ ನಾವು ನೋಡಿದ ದೃಷ್ಟಿಕೋನ ಏನಿದೆ, ಅಯನಂ ಅನ್ನೋದು ನಿತ್ಯ ನಪುಂಸಕಲಿಂಗ ಶಬ್ದ ಅಂತ ದೃಷ್ಟಿಕೋನದಿಂದ. ವಸ್ತುತಃ ಸುಧಾದಲ್ಲಿ ಜಯತೀರ್ಥರು ಕೂಡ ಈ ವಿಷಯವನ್ನು ಚರ್ಚಿಸಿ ಅಧಿಕರಣ ಎಂಬ ಅರ್ಥದಲ್ಲಿ ಬರುವ ಅಯನ ಶಬ್ದ ಅದು ನಪುಂಸಕಲಿಂಗವೇ ಆಗಬೇಕಾಗಿಲ್ಲ ಅನ್ನೋದನ್ನ ಜಯತೀರ್ಥರು ಕೂಡ ತೋರಿಸಿದ್ದಾರೆ ಅಂತ ನಾವು ಕೇಳ್ತೇವೆ. ಅದಕ್ಕೆ ಯಾದವಾರ್ಯರ ಟಿಪ್ಪಣಿ ವಾಕ್ಯವೊಂದು ನಮ್ಗೆ ಹೀಗೆ ಉಪಲಬ್ಧ ಇದೆ. ಈಯತೆ ಅಸ್ಮಿನ್ ಇತಿ ಅಯನಂ ಅಂತ. ಅಸ್ಮಿನ್ ಇದರಲ್ಲಿ ಅಂದರೆ ಈ ಒಂದು ವಸ್ತುವನ್ನು ಆಶ್ರಯಿಸಿ, ಈಯತೆ ಉಳಿದ ವಸ್ತುಗಳಿಂದ ಇರಲ್ಪಡುತ್ತದೆ ಅಂತ. ಉದಾಹರಣೆಗೆ ನಾರಾಯಣೇನ ಭಗವಂತನಿಂದ ವಿಷ್ಣುನ ಅಸ್ಮಿನ್ ಈ ನೀರಿನಲ್ಲಿ ಈಯತೆ ಇರಲ್ಪಡುತ್ತದೆ. ಅಸ್ಮಿನ್ ಅಂತ ಅಧಿಕರಣ. ಅದು ಅಧಿಕರಣ ಎಂಬ ಅರ್ಥದಲ್ಲಿ ಲುಟ್ ಪ್ರತ್ಯಯ ಹುಟ್ಟಿದೆ. ಈ ಲುಡಂತವಾದ ಅಯನ ಶಬ್ದ ಅದು ನಿತ್ಯ ನಪುಂಸಕಲಿಂಗವೇ ಆಗಬೇಕಾದಿಲ್ಲ. ಪಾಣಿನಿ ವ್ಯಾಕರಣ ದೃಷ್ಟಿಯಿಂದ ಕೂಡ ಅದೇನು ನಿತ್ಯ ನಪುಂಸಕಲಿಂಗ ಆಗಬೇಕಾಗಿಲ್ಲ. ನಪುಂಸಕತ್ವ ನಿಯಮ ಅಭಾವಾತ್. ಅದರಿಂದ ಪುಲ್ಲಿಂಗತಾ ನ ವಿರುದ್ಧತೆ. ಅದಕ್ಕೆ ಅಯನ ಶಬ್ದಕ್ಕೆ ನಾವು ಪುಲ್ಲಿಂಗತ್ವ ಅಂತ ಹೇಳಿದ್ರು ವಿರೋಧವೇನಿಲ್ಲ. ಇತಿ ಅಗ್ರೇ ವಿಭಾವಯಿಷ್ಯತೆ ಅಂತ ಈಗ ನಾವು ನೋಡಿದ್ದು ಯಾದವಾರ್ಯರ ವಾಕ್ಯ. ಪುಲ್ಲಿಂಗತ್ವ ಅದಕ್ಕೆ ಬಂದರೂ ಏನು ತೊಂದರೆ ಇಲ್ಲ ಅಂತ ಜಯತೀರ್ಥರೇ ಅದನ್ನು ಒಪ್ಪಿದ್ದು ನಮಗೆ ಈ ದೃಷ್ಟಿಯಿಂದ ಕೇಳಿ ಬರ್ತದೆ. ಆದ್ದರಿಂದ ನಾರಾಯಣಾಂ ಅಯನಃ ಒಂದು ನಾವೀಗ ವ್ಯಾಸಸ್ಮೃತಿ ವಾಕ್ಯ ನೋಡ್ತಾ ಇದ್ದೀವಿ. ಅದು ಹೇಗಿದೆ ಹಾಗೇ ಇಲ್ಲಿ, ಅದಕ್ಕೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾರಾಹ ಅಯನಂ ಯಸ್ಯ ಸಹ ನಾರಾಯಣ, ಯಾಕಂದ್ರೆ ವ್ಯಾಸಸ್ಮೃತಿ ವಾಕ್ಯದಲ್ಲೇ ಹಾಗೆ. ಇನ್ನು ಮುಂದೆ ಹರಿವಂಶ ಏನು ನೋಡ್ತಾ ಇದ್ದೀವಲ್ಲ, ನಾರಾ ಆಪಸಮಾಖ್ಯಾತ ತಾಸಾಂ ಅಯನಂ ಆಜಿತಃ ಅಂತ, ಅಲ್ಲೂ ಕೂಡ ನಾರಾಯಣಾಂ ಅಯನಂ ಅಂತ ಮೊದಲು ವಿಗ್ರಹ ವಾಕ್ಯ ಮಾಡ್ರಿ, ಮುಂದೆ ನಾರಾಯಣ ಅಂತ ಮಾಡ್ಕೊಳ್ರಿ ಅಂತ ಹರಿವಂಶದ ಅಭಿಪ್ರಾಯ ಅಂತ ಕಾಣಿಸ್ತದೆ. ವಿಗ್ರಹಕ್ಕಿಂತ ಮುಂಚೆ ನಾರಾಯಣಾಂ ಅಯನಂ ಅಂತ ಮಾಡ್ಕೊಳ್ಳಿ, ಮುಂದೆ ವಿಗ್ರಹ ಆದ್ಮೇಲೆ ನಾರಾಯಣ ಅಂತ ಮಾಡ್ಕೊಳ್ಳಿ. ನಮಗೊಂದು ಸಂಶಯ ಬರ್ಬೋದಲ್ಲಿ, ಬಹುರೀಹಿ ಸಮಾಸ ಆಗಿದ್ರೆ ಮೊದಲು ನಪುಂಸಕಲಿಂಗ ಆಮೇಲೆ ಪುಲ್ಲಿಂಗ ಸರಿ ಆಗ್ತಿತ್ತು. ಇದು ತತ್ಪುರುಷ ಸಮಾಸ, ಅಲ್ಲಿ ಮೊದಲು ನಪುಂಸಕಲಿಂಗ ಆಮೇಲೆ ಪುಲ್ಲಿಂಗ ಬರುವುದು ಹೇಗೆ ಅಂತ ಒಂದು ಸಂಶಯ ನಮಗೆ ಬರಬಹುದು. ಅಲ್ಲಿ ಮಾತ್ರ ನಾವು ಬೇರೆ ಮಾರ್ಗ ಇಲ್ಲ. ಅದು ಪಾಣಿನಿ ವ್ಯಾಕರಣವನ್ನು ಮೀರಿದ ನಿಯಮ ಅಂತ ಹೇಳಬೇಕು. ವಿಗ್ರಹ ವಾಕ್ಯವನ್ನು ಸ್ವಯಂ ಹರಿವಂಶವೇ ತೋರಿಸಿದೆ. ಇಲ್ಲಿ ಹೇಗೆ ವ್ಯಾಸಸ್ಮೃತಿ ತೋರಿಸಿದೆಯೋ ಹಾಗೆ. ಆದ್ರಿಂದ ನಾರಾಯಣ ಅಯನಮಂತ್ರನೇ ಮಾಡೋಣ, ಮುಂದೆ ನಾರಾಯಣ ಅಂತ ಆಗ್ತದೆ. ನಾವು ವ್ಯಾಸಸ್ಮೃತಿಯನ್ನು ಹರಿವಂಶವನ್ನು ಇವೆರಡನ್ನು ಓದಿ ಆದ ಮೇಲೆ ಪ್ರತ್ಯೇಕವಾಗಿ ಏನಾದರೂ ಅಯನ ಶಬ್ದದ ಬಗ್ಗೆ ವಿಚಾರ ಮಾಡುವಾಗ ಅಥವಾ ನಾರಾಯಣ ಶಬ್ದಕ್ಕೊಂದು ನಿಷ್ಪತ್ತಿ ಹೇಳಬೇಕು ಅಂತ ಹೊರಟ್ರೆ, ನಾರಾಯಣಂ ನಮಸ್ಕೃತ್ಯ ನರಂ ಸೇವಿದರೋತ್ತಮ ಇತ್ಯಾದಿ ಶ್ಲೋಕಗಳನ್ನು ಓದುವಾಗ ಅದಕ್ಕೆ ನಿಷ್ಪತ್ತಿ ಹೇಳಬೇಕು ಅಂತ ಹೊರಟ್ರೆ ನಾರಾಯಣಂ ಅಯನಃ ನಾರಾಯಣ ಅಂತ ಮಾಡಲಿಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಇಲ್ಲಿಯೂ ಹರಿವಂಶದಲ್ಲಿಯೂ ವ್ಯಾಸಸ್ಮೃತಿಯಲ್ಲೂ ಆ ಥರ ಮಾಡಲಿಕ್ಕೂ ತೊಂದರೆ ಇಲ್ಲ. ಯಾವುದೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರು ಆ ಥರ ಹೇಳಿದ್ದಾರೆ. ಇದನ್ನು ಅಧ್ಯಯನ ಮಾಡುವಾಗಲೂ ಅಯನಃ ಅಂತ ನಾವು ಹೇಳಿದರೆ ಯಾವುದೇ ರೀತಿಯಾದ ತೊಂದರೆಯೂ ಇಲ್ಲ ಅಂತದರ ತಾತ್ಪರ್ಯ ನಮ್ಗೆ ಗೊತ್ತಾಗ್ತದೆ. ಈ ನೀರನ್ನು ಮೊದಲು ಸೃಷ್ಟಿಸಿದ, ಅದರಲ್ಲಿ ತನ್ನ ವೀರ್ಯವನ್ನು ಹಾಕಿದ ಅಂತ ಪ್ರಶ್ನೆ ಬಂದಿದೆಯಲ್ಲ, ಅಲ್ಲಿ ವೀರ್ಯವನ್ನು ಹಾಕುವುದು ಅಂದರೆ ಆತನ ಸ್ವರೂಪ ದೇಹದಿಂದ ಅಭಿನ್ನವಾದ ಒಂದೇನೋ ಅಂಶವನ್ನು ಅದರಲ್ಲಿ ಹಾಕಿದ ಅಂತ ಅರ್ಥ ಅಲ್ಲ. ಆ ಸ್ವರೂಪ ದೇಹದ ಅಭಿನ್ನವಾದ ಒಂದು ತೇಜಸ್ಸು, ಒಂದು ಭಾಗ, ಅದರಿಂದ ಈ ಬ್ರಹ್ಮಾಂಡ ಹುಟ್ಟುವುದು ಸಾಧ್ಯವೂ ಇಲ್ಲ. ಬ್ರಹ್ಮಾಂಡ ಅಂತ ಅನ್ನೋದು ಜಡವಾದ ಬ್ರಹ್ಮಾಂಡ ಈ ಭಗವಂತನ ಸ್ವರೂಪ ದೇಹದಿಂದ ಅಭಿನ್ನವಾದ, ಅದರಿಂದಲೇ ಚೇತನ ಅಂತ ಅನಿಸ್ಕೊಂಡಿರುವ ಒಂದು ಭಾಗದಿಂದ ಹುಟ್ಟೋದು ಸಾಧ್ಯ ಇಲ್ಲ. ಈಗ ನಮಗೆ ಇದು ಗೊತ್ತಿದೆ, ಪುರುಷ ಮತ್ತು ಸ್ತ್ರೀಯರಿಂದ ಒಂದು ಗರ್ಭ ಹುಟ್ಟುವಾಗ ಪುರುಷನ ದೇಹವೂ ಜಡ, ಸ್ತ್ರೀ ದೇಹವೂ ಜಡ, ಅವರ ದೇಹದಿಂದ ಹೊರಹೋಗುವಂಥ ಆ ಒಂದು ಅಂಶವೂ ಅದೂ ಜಡ. ಆ ಜಡದಿಂದ ಇವೆರಡು ಜಡಗಳ ಸಮ್ಮಿಲನದಿಂದ ಹುಟ್ಟುವ ಒಂದು ಗರ್ಭ ಏನಿದೆ ಅದು ಕೂಡ ಜಡ. ಅದರೊಳಗೆ ಜೀವ ಇನ್ನೊಂದು ಪ್ರವೇಶ ಮಾಡ್ತದಷ್ಟೇ. ಇದು ನಮ್ಮ ಲೌಕಿಕ ಜಗತ್ತಿನಲ್ಲಿ ಕಂಡಿರೋದು. ಇಲ್ಲಿ ಭಗವಂತ ವೀರ್ಯವನ್ನು ಹಾಕುವುದು ಅಂದರೆ ತನ್ನ ಸ್ವರೂಪ ದೇಹದಿಂದ ಅಭಿನ್ನವಾದ ಒಂದು ತೇಜಸ್ಸನ್ನು ಹಾಕುವುದು ಅಂತ ಅರ್ಥ ಅಲ್ಲ. ಅವನು ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣವಾದ ಒಂದು ಮೆಟೀರಿಯಲ್, ಅದು ಜಡವಾದದ್ದೇ. ಜಡವಾದ ಮೆಟೀರಿಯಲ್ನ ಅವನು ಇದರೊಳಗೆ ಹಾಕ್ತಾನೆ, ಈ ನೀರಿನೊಳಗೆ ಹಾಕ್ತಾನೆ ಅಂತ ಅದು ತಾತ್ಪರ್ಯ.
ಆದರೂ ತಾನು ಜಡವಾದ ಮೆಟೀರಿಯಲ್ನಿಂದ ಎಲ್ಲಿಂದ ಹಾಕ್ತಾನೆ ಅಂತ ನಮಗೆ ಪ್ರಶ್ನೆ ಬರ್ತದೆ. ಅದು ಅವನ ದೇಹದ ಮೂಲಕನೇ ಹಾಕ್ತಾನೋ ಹೇಗೆ ಅಂತ. ಶರೀರಾತ್ಸ್ವಾತ್, ತನ್ನ ಶರೀರದ ಮೂಲಕ ಎಲ್ಲ ಜೀವಿಗಳನ್ನು ಸೃಷ್ಟಿಸಬೇಕು ಅಂತ ಬಯಸಿದ ಅಂತ ಬಂದಿದೆಯಲ್ಲ, ಅದರಿಂದ ಹೀಗೆ ನಾವು ತಿಳ್ಕೋಬಹುದು. ತನ್ನ ದೇಹದ ಒಳಗೆ ಆ ಜಡವಾದ ಒಂದು ಮೆಟೀರಿಯಲ್ ಅಂದರೆ ಉಪಾದಾನ ಕಾರಣ ಅದನ್ನು ಅವನು ಸೃಷ್ಟಿಸ್ತಾನೆ. ಸೃಷ್ಟಿಸಿ ಅದನ್ನು ತನ್ನ ದೇಹದಿಂದ ಹೊರತೆಗೆದು ಅದನ್ನು ಈ ನೀರಿನಲ್ಲಿ ಹಾಕ್ತಾನೆ. ನೀರಿನಲ್ಲಿ ಹಾಕಿದಾಗ ಅದು ಮೊದಲು ಮುಂದೆ ಕಾಲಕ್ರಮೇಣ ಈ ಬ್ರಹ್ಮಾಂಡದ ರೂಪವನ್ನು ತಾಳ್ತದೆ ಅಂತ ಅದರ ತಾತ್ಪರ್ಯ ತಿಳ್ಕೋಬಹುದು. ಇದಕ್ಕೊಂದು ದೃಷ್ಟಾಂತ ನಾನು ಹೇಳಿದರೆ ಅದು ಸ್ಪಷ್ಟ ಆಗ್ತದೆ ಎಲ್ಲರಿಗೂ ಕೂಡ. ಈಗ ಕೃಷ್ಣ ಪರಮಾತ್ಮನಿಂದ ಪ್ರದ್ಯುಮ್ನ ಹುಟ್ಟಿದ, ಇವರೆಲ್ಲ ಹುಟ್ಟಿದ್ರು. ಉಳಿದ ಪ್ರದ್ಯುಮ್ನ ಒಬ್ಬನೇ ಯಾಕೆ? 11,77,189 ಮಕ್ಕಳು ಹುಟ್ಟಿದರು. 16,108 × 11 ಇದು ಒಂದು ಸಂಖ್ಯೆ. ಆಮೇಲೆ ತ್ರಿವಕ್ರೆಯಿಂದ ಒಬ್ಬ ಮಗ ಹುಟ್ಟಿದ, ವಿಶ್ವಕ ಅಂತ ಹೇಳಿ, ಅವನೊಬ್ಬ. ಮತ್ತೆ ಗೋಪಸ್ತ್ರೀಯರು ಏನಿದ್ರು ವೃಂದಾವನದಲ್ಲಿದ್ದಾಗ ಅಲ್ಲಿ ಹುಟ್ಟಿದ 10 ಲಕ್ಷ ಜನ. 10 ಲಕ್ಷ ಜನ ಪ್ಲಸ್ 1,77,188 ಪ್ಲಸ್ 1, ಇಷ್ಟನ್ನೆಲ್ಲ ನೋಡಿದರೆ ಇವರೆಲ್ಲರೂ ಕೂಡ ಆ ಜಡವಾದ ಶರೀರ ಉಳ್ಳವರೇ. ಆದರೆ ಭಗವಂತನಿಂದ ಅವರು ಹೇಗೆ ಹುಟ್ಟುತ್ತಾರೆ ಇದನ್ನು ನಾವು ಗಮನಿಸಬೇಕು. ಭಗವಂತ ಕೃಷ್ಣ ರೂಪದಿಂದ ಅಥವಾ ಮೂಲ ವಿಷ್ಣುವಿನ ರೂಪದಿಂದ ತನ್ನ ಪ್ರಕೃತಿಯನ್ನು ಆತ ಸಂಗಮಿಸಿದಾಗ ಆತನ ಸ್ವರೂಪ ಶರೀರದಿಂದ ಅಭಿನ್ನವಾದ ಒಂದು ತೇಜಸ್ಸು ಹೊರಗೆ ಬರುವುದಲ್ಲ, ಹೊರತು ಆ ತನ್ನ ಪ್ರಕೃತಿ ರುಕ್ಮಿಣಿ ಅಥವಾ ಲಕ್ಷ್ಮೀದೇವಿ ಯಾರೋ ಜಾಂಬವತಿ ಅವರ ಗರ್ಭದಲ್ಲಿ ಜಡವಾದ ಒಂದು ಮೆಟೀರಿಯಲನ್ನೇ ಅವನು ಇಡ್ತಾನೆ, ಜಡವಾದ ಉಪಾದಾನ ಕಾರಣವನ್ನೇ ಅವನು ತನ್ನ ಶರೀರದಿಂದ ತರ್ತಾನಷ್ಟೇ. ಶರೀರದಿಂದ ಅದು ಅಭಿನ್ನವಾದದ್ದಲ್ಲ. ಶರೀರದಿಂದ ಅದನ್ನು ಹೊರ ತರುವುದು ಅವನಿಗೇನು ಕಷ್ಟ ಅಲ್ಲ. ಎಲ್ಲ ಮಹಾಭೂತಗಳು ಎಲ್ಲವೂ ಅವನ ಕೈಯಲ್ಲಿರುವುದರಿಂದ ಅದೆಲ್ಲದಕ್ಕೂ ಆತ ಅಧಿಪತಿ ಆದ್ರಿಂದ ಜಡವಾದ ಒಂದು ಮೆಟೀರಿಯಲನ್ನು ಅವನು ತನ್ನ ದೇಹದಿಂದ ಹೊರಗೆ ತೆಗೆದು ಆ ಗರ್ಭದಲ್ಲಿ ಸ್ಥಾಪನೆ ಮಾಡ್ತಾನೆ. ಅದು ಮುಂದೆ ಈ ಥರ ಒಂದು ಗರ್ಭವಾಗಿ ಹುಟ್ಟುತ್ತದೆ. ಅಲ್ಲಿ ಆ ಜೀವ ಸೇರ್ಕೊಳ್ತಾರೆ. ಸಾಂಬ, ಪ್ರದ್ಯುಮ್ನ ಮೊದಲಾದಂಥ ಬೇರೆ ಬೇರೆ ಜೀವರಲ್ಲಿ ಸೇರ್ಕೋತಾರೆ. ಅದೇ ಥರ ಇಲ್ಲೂ ಕೂಡ ಅವನ ಸ್ವರೂಪ ಶರೀರದಿಂದ ಅಭಿನ್ನವಾದದ್ದಲ್ಲ ಇದು. ಆ ವೀರ್ಯ ಎಂಬ ಶಬ್ದಕ್ಕೆ ಭಗವಂತನ ರೂಪ ಅಂತ ಅರ್ಥ ಮಾಡಬಹುದಾ, ಭಗವಂತ ತನ್ನ ರೂಪವನ್ನು ಅಲ್ಲಿ ಇಟ್ಟನ ಅಂತಲೂ ಅರ್ಥ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಥರ ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡಲಿಕ್ಕೂ ಏನು ತೊಂದರೆ ಇಲ್ಲ. ಆದರೆ ವೀರ್ಯ ಎಂಬ ಶಬ್ದಕ್ಕೆ ಭಗವಂತನ ರೂಪ ಅಂತ ಅರ್ಥ ಅಲ್ಲದೇನೆ ಈ ಒಂದು ಜಡವಾದ ಅಂಶ ಅಂತ ಅರ್ಥ ಮಾಡಬೇಕು. ಯಾಕೆಂದರೆ ತದಂಡಮಭವದ್ಧೈಮಂ ಅಂತ ಮುಂದೆ ಇದೆ. ಆ ವೀರ್ಯವೇ ಬ್ರಹ್ಮಾಂಡವಾಗಿ ಪರಿಣಮಿಸಿತು ಅಂತ. ಬ್ರಹ್ಮಾಂಡ ಜಡ ಅನ್ನೋದು ನಿಶ್ಚಿತ. ಬ್ರಹ್ಮಾಂಡ ಜಡ ಅನ್ನೋದು ನಿಶ್ಚಿತ ಆಗಬೇಕಾದ್ರೆ ಅದಕ್ಕೆ ಮೆಟೀರಿಯಲ್ ಉಪಾದಾನ ಕಾರಣವಾದಂಥ ವೀರ್ಯವು ಕೂಡ ಜಡವಾಗಿರಬೇಕು. ಆ ಜಡವಾದ ಮಣ್ಣಿನಿಂದ ಜಡವಾದ ಘಟ ಹೇಗೋ ಹಾಗೆ ಜಡವಾದ ವೀರ್ಯದಿಂದ ಜಡವಾದ ಬ್ರಹ್ಮಾಂಡ ಹುಟ್ಟುತ್ತದೆ ಅಂತಲೇ ಅದರ ತಾತ್ಪರ್ಯ. ಇದರೊಳಗೆ ಆ ಭಗವಂತನ ಬೇರೆ ಬೇರೆ ರೂಪಗಳು ನಿತ್ಯ ವ್ಯಕ್ತ ಆಗ್ತಾ ಇರ್ತವೆ. ಹಾಗಾಗಿ ಒಂದು ಭಗವಂತನ ರೂಪವೂ ಕೂಡ ಅಲ್ಲಿ ವ್ಯಕ್ತ ಆಗ್ತದೆ, ಅದು ಕೂಡ ವ್ಯಕ್ತ ಆಗ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಜಡವಾದ ಒಂದು ಮೆಟೀರಿಯಲ್ ಬೇಕು, ಅದರಿಂದೇ ಜಡವಾದ ಬ್ರಹ್ಮಾಂಡ ಹುಟ್ಟೋದು. ಭಗವಂತ ಕೃಷ್ಣ ರುಕ್ಮಿಣಿಯಲ್ಲಿ ತನ್ನ ಜಡವಾದ ಒಂದು ಮೆಟೀರಿಯಲನ್ನು ಹಾಕಿದ ಮೇಲೆ ಅವಳು ಕೂಡ ಒಂದು ಜಡವಾದ ಮೆಟೀರಿಯಲನ್ನು ತನ್ನ ದೇಹದಿಂದ ತನ್ನ ದೇಹದಲ್ಲಿ ಸೃಷ್ಟಿ ಮಾಡ್ತಾಳೆ. ಯಾಕೆಂದರೆ ಅವಳ ದೇಹವು ಕೂಡ ಭಗವಂತನಂತೆ ಜ್ಞಾನಾನಂದಾತ್ಮಕವಾದ್ದು. ಇವರಿಬ್ಬರ ದೇಹವು ಜ್ಞಾನಾನಂದಾತ್ಮಕವಾದ್ದರಿಂದ, ಚೇತನವಾದ್ದರಿಂದ ಅವರಿಬ್ಬರ ಜ್ಞಾನಾನಂದಾತ್ಮಕವಾದ ಒಂದು ಅಂಶದಿಂದ ಮುಂದೆ ಗರ್ಭ ಹುಟ್ಟೋದಲ್ಲ. ಇಬ್ಬರು ಕೂಡ ತಮ್ಮ ಸ್ವೇಚ್ಛೆಯಿಂದ ಒಂದು ಜಡವಾದ ಮೆಟೀರಿಯಲನ್ನೇ ಸೃಷ್ಟಿ ಮಾಡ್ತಾರೆ. ಒಂದು ಅಂಶ ಇವನು, ಒಂದು ಅಂಶ ಅವಳು ಸೃಷ್ಟಿ ಮಾಡ್ತಾಳೆ. ಆ ಜಡವಾದ ಅಂಶವೇ ಮುಂದೆ ಗರ್ಭವಾಗಿ ಬೆಳೀತದೆ. ಆ ಬೆಳೆಯುವ ಆರಂಭದಲ್ಲೇ ಅವೆರಡೂ ಅಂಶಗಳು ಸೇರುವಾಗಲೇ ಒಳಗೆ ಆ ಮನ್ಮಥ ಒಂದು ಜೀವ ರೂಪದಿಂದ ಪ್ರವೇಶ ಮಾಡ್ತಾನೆ. ಹೀಗೆ ಒಂದು ಜೀವ ಅಲ್ಲಿದ್ದಾಗ ಮಾತ್ರ ಆ ಗರ್ಭವಾಗಿ ಅದು ಮೊಳೆಯಲಿಕ್ಕೆ ಸಾಧ್ಯ. ಅದು ಬರೀ ಅಲ್ಲಿ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಯಾವುದೇ ಒಂದು ಗಂಡು ಹೆಣ್ಣು ಅದರ ಮಿಲನದಿಂದ ಒಂದು ಗರ್ಭ ಹುಟ್ಟುವಾಗ ಅದು ಮೊದಲೇ ಜೀವ ಬಂದಿರ್ತದಲ್ಲಿ. ಅದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಮುಂದೆ ಬರೋದಿದೆ. ಅದನ್ನು ಈ ಒಂದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮಳೆ ನೀರಿನಲ್ಲಿ ಜೀವ ಇರ್ತದೆ, ಅದು ಸಸ್ಯಗಳಿಗೆ ಬಂದು ತಲುಪ್ತದೆ, ಸಸ್ಯಗಳನ್ನು ಪೂರ್ಣ ತಿಂತಾನೆ. ಅಥವಾ ಸಸ್ಯವನ್ನು ತಿಂದ ಪ್ರಾಣಿಗಳನ್ನು ಕೆಲವು ಮಾಂಸಾಹಾರಿ ಪ್ರಾಣಿಗಳು ತಿಂತಾರೆ.
ಈ ಥರ ಅಂತೂ ಮಾಂಸಾಹಾರ ಆಗಲಿ ಸಸ್ಯಾಹಾರ ಆಗಲಿ ಆ ಮಳೆ ನೀರಿನ ಮೂಲಕ ಸಸ್ಯದ ಮೂಲಕ ಒಂದು ಪ್ರಾಣಿ ದೇಹಕ್ಕೆ ಬಂದು ಸೇರುವ ಜೀವ ಒಬ್ಬ ಇರ್ತಾನೆ. ಅವನು ಗಂಡಿನ ದೇಹದಲ್ಲಿ ಬಂದು ಸೇರ್ಕೊಂಡಿರ್ತಾನೆ. ಅವನು ಆ ಜಡವಾದ ಮೆಟೀರಿಯಲ್ ಜೊತೆಗೇನೆ ಸ್ತ್ರೀಯ ಗರ್ಭವನ್ನು ಸೇರ್ತಾನೆ. ಇದು ಸ್ವಲ್ಪ ವ್ಯತ್ಯಾಸ ಅಷ್ಟೆ. ನಾನು ಆವಾಗ ಹೇಳಿದೆ ಜಡವಾದ ಪುರುಷನ ಮೆಟೀರಿಯಲ್ ಹಾಗೆ ಜಡವಾದ ಸ್ತ್ರೀಯ ಮೆಟೀರಿಯಲ್ ಎರಡೂ ಒಟ್ಟಿಗೆ ಸೇರುವಾಗ ಪುರುಷ ಸೇರ್ತಾನೆ ಅಂತ. ಅದು ಪ್ರದ್ಯುಮ್ನನ ಮಟ್ಟಿಗೆ ಸರಿ ಇರಬಹುದು. ಯಾಕಂದ್ರೆ ಪ್ರದ್ಯುಮ್ನಂಥವರೆಲ್ಲ ಮಳೆ ನೀರು ಮೂಲಕ ಬಂದು ಆಮೇಲೆ ಅಲ್ಲಿ ಬಂದು ಸೇರ್ಕೋತಾರೆ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಆದರೆ ಉಳಿದವರಿಗೆ ನಮ್ಮಂಥವರಿಗೆ ಮಾತ್ರ ಖಂಡಿತವಾಗಿಯೂ ಮಳೆ ನೀರಿನಿಂದ ಸಸ್ಯಕ್ಕೆ, ಸಸ್ಯದಿಂದ ತಂದೆಯಿಂದ ತಾಯಿಗೆ, ಹೀಗೆ ಏನೇ ಆಗಲಿ ಜಡವಾದ ಮೆಟೀರಿಯಲ್ಗಳು ಸ್ತ್ರೀ ಮತ್ತು ಪುರುಷರಿಗೆ ಸಂಬಂಧಪಟ್ಟದ್ದು ಒಟ್ಟು ಸೇರುವಾಗ ಅಲ್ಲಿ ಜೀವ ಇರಲೇಬೇಕು. ಜೀವ ಇದ್ರೆ ಮಾತ್ರ ಅದು ಮುಂದುವರಿತದೆ, ಗರ್ಭವಾಗಿ ಅದು ಬೆಳಲಿಕ್ಕೆ ಪ್ರಾರಂಭ ಕಾಣ್ತದೆ. ಇದರ ಬಳಿಕ ಆಚಾರ್ಯರು ಚತುರ್ವೇದ ಶಿಖಾ ಅಂತ ಒಂದು ವಾಕ್ಯ ಹೇಳ್ತಾರೆ. ಇದು ಪ್ರಾಯ ವೇದವಾಕ್ಯವೇ ಇದ್ದಿರಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಚತುರ್ವೇದ ಶಿಖಾ ಅಂತ ಒಂದು 2-4 ಕಡೆ ಆಚಾರ್ಯ ಕೂಡ ಉದ್ಧರಿಸಿದ್ದಾರೆ. ಅಹಂ ತತ್ತೇಜೋ ರಶ್ಮೀನ್ ನಾರಾಯಣಂ ಪುರುಷಂ ಜಾತಮಕೃತಃ ಪುರುಷಾತ್ ಪ್ರಕೃತಿರ್ಜಗದಂಡಂ ಅಂತ ಇದು ಚತುರ್ವೇದ ಶಿಖಾ. ಅಹಂ ಅಂತ, ಅಹಂ ಅಂದ್ರೆ ಅಹೇಯ, ಸರ್ವರಿಂದಲೂ ಪರಿತ್ಯಜಿಸಲಿಕ್ಕೆ ಯೋಗ್ಯನಲ್ಲ. ತೇಜ ಜ್ಞಾನ ಸ್ವರೂಪ. ರಶ್ಮೀತ್ ಅಂತ ಮುಂದೆ ಇದೆ. ರಶ್ಮೀತ್ ಅಂತಂದ್ರೆ ರಶ್ಮಿ ಪ್ರೇರಕಂ ಅಂತ ಅರ್ಥ. ರಶ್ಮಿ ಅಂದ್ರೆ ಜೀವರು ಅಂತ ಅರ್ಥ. ಅದನ್ನ ತತ್ವ ಪ್ರದೀಪದಲ್ಲಿ ಬಂದಿದೆ, ಇಲ್ಲಿ ಇವರು ತಗೊಂಡಿಲ್ಲ. ರಶ್ಮಿ ಅಂದ್ರೆ ಜೀವರು. ರಶ್ಮೀನ್ ಇಂಧಯತಿ ಇತಿ ರಶ್ಮೀತ್ ಅಂತ ಅದರ ತಾತ್ಪರ್ಯ. ಮುಂದೆ ತತ್ವ ಪ್ರದೀಪ ನೋಡುವಾಗ ಅದ್ರ ಬಗ್ಗೆ ಹೆಚ್ಚಿನ ಅಂಶಗಳನ್ನ ಹೇಳ್ತಾರೆ. ಹೀಗೆ ರಶ್ಮೀತ್ ಅಂದ್ರೆ ಅದರ ನಿಯಾಮಕ. ರಶ್ಮೀನ್ ಇಂದಯತಿ ಇತಿ ರಶ್ಮೀತ್. ಇಂದ ಅಂತಿದೆ, ದಕಾರ ಅದು ಅಲ್ಪಪ್ರಾಣವೋ ಮಹಾಪ್ರಾಣವೋ ಅದೆಲ್ಲ ಮುಂದೆ ನೋಡೋಣ. ಪ್ರಾಯ ಮಹಾಪ್ರಾಣ ಅದು ತತ್ವ ಪ್ರದೀಪದಲ್ಲಿ ಇರೋದನ್ನು ಈಗ ಓದಿದೆ. ಇಂದ ಪ್ರೇರಣೆ ಅಂತ ಧಾತು ಅಂತ ಬರೆದಿದ್ದಾರೆ. ಇಲ್ಲೇ ಅಲ್ಪಪ್ರಾಣ ಇದ್ರೂ ಇರಬಹುದು. ಹೀಗೆ ಜೀವರನ್ನು ಪ್ರೇರಿಸುವಂತಹ ವ್ಯಕ್ತಿ ಅಂತ ಅರ್ಥ. ಪೂರ್ಣ ಷಡ್ಗುಣ ಆದಂತಹ ನಾರಾಯಣ ಎಂಬ ತೇಜಸ್ಸನ್ನ ನಾನು ನೋಡಿದೆ ಅಂತ ಹೀಗದ್ರ ತಾತ್ಪರ್ಯ ಆಗ್ತದೆ. ಪುರುಷಂ ಜಾತಂ ಅಗ್ರತಃ, ಪ್ರಳಯ ಕಾಲದಕ್ಕಿಂತ ಮುಂಚೆ ಆತ ಇದ್ದವನು. ಪುರುಷಾತ್ ಪ್ರಕೃತಿ ಜಗದಂಡಂ, ಪುರುಷನಿಂದ ಪ್ರಕೃತಿಯು ಈ ಬ್ರಹ್ಮಾಂಡವನ್ನು ಹುಟ್ಟಿಸಿತು ಅಂತ ಹೀಗೇನೋ ಅದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಇಲ್ಲಿಯೂ ಕೂಡ ಆ ಬ್ರಹ್ಮಾಂಡದ ಉತ್ಪತ್ತಿಗೆ ಅವನ ಕಾರಣ ಇತ್ಯಾದಿ ವಿಷಯಗಳು ಬಂದಿವೆ. ನಾರಾಯಣನ ಎಂಬ ತೇಜಸ್ಸಿನಿಂದ ಚಿತ್ ಪ್ರಕೃತಿಯು ಮತ್ತೆ ಜೀವರಾಶಿ ಬ್ರಹ್ಮಾಂಡ, ಸ್ವಲ್ಪ ನಾನು ಹೇಳಿದ ಅರ್ಥ ಬೇರೆ ಆಯಿತು. ಪುರುಷಾತ್ ಬ್ರಹ್ಮನಿಂದ ಪರಮಾತ್ಮನಿಂದ ಪ್ರಕೃತಿಯೂ ಹುಟ್ಟಿತು, ಜಗತ್ತೆಂಬ ಅಂಡವೂ ಹುಟ್ಟಿತು. ಪ್ರಕೃತಿಯು ಬ್ರಹ್ಮಾಂಡವನ್ನು ಹುಟ್ಟಿಸಿತು ಅಂತ ಅರ್ಥ ಅಲ್ಲ. ಎಲ್ಲದಕ್ಕೂ ಉತ್ಪತ್ತಿಯನ್ನು ಹೇಳ್ತಿದ್ದಾರೆ ಅಷ್ಟೆ. ನಾರಾಯಣ ಎಂಬ ತೇಜಸ್ಸಿನಿಂದ ಚಿತ್ ಪ್ರಕೃತಿಯು, ಹಾಗೆ ಜೀವರಾಶಿ, ಜಗತ್ತಂದ್ರೆ ಜೀವರಾಶಿ, ಅಂಡಂ ಅಂದ್ರೆ ಬ್ರಹ್ಮಾಂಡ, ಇದೆಲ್ಲವೂ ಕೂಡ ಹುಟ್ಟಿತು ಅಂತ ಇದು ಒಂದು ಪ್ರಮಾಣ ವಾಕ್ಯವೂ ಕೂಡ ಆಗಿದೆ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.